ಪೇಜರ್ ಸ್ಫೋಟಗೊಂಡಿದ್ದೇನು? ಈ ಹೆಜ್ಬುಲ್ಲಾ ಲೆಬನಾನ್ನಲ್ಲಿರುವ ಬಂಡುಕೋರರು ಇವರನ್ನು ಕಂಡ್ರೆ ಆಗಲ್ಲ ಯಾರಿಗೆ? ಇಸ್ರೇಲ್ಗೆ. ಇಸ್ರೇಲ್ ತನ್ನ ವಿರೋಧಿಗಳು ಎಲ್ಲಿದ್ದಾರೆ ಅವ್ರನ್ನ ಹೆಂಗಾದರೂ ಮಾಡಿ ಮಟ್ಟ ಹಾಕತ್ತೆ. ಈ ಲೆಬನಾನ್ನಲ್ಲಿರುವಂಥ ಬಂಡುಕೋರನ್ನ ಹೆಂಗೆ ಮಟ್ಟ ಹಾಕೋದು? ಈ ಲೆಬನಾನ್ನ ಬಂಡುಕೋರರು ತಮ್ಮ ಮಾಹಿತಿ ಗೊತ್ತಾಗಬಾರ್ದು ಅಂತೇಳಿ ಮೊಬೈಲ್ ಯೂಸ್ ಮಾಡೋದಿಲ್ಲ ಅವರು. ಸಾಧಾರಣವಾಗಿ ಯಾರು ಈಗ ಒಸಾಮಾ ಬಿನ್ ಲಾಡೆನ್ ಸತ್ತಾಗಲೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಮೆರಿಕ ಇದಕ್ಕೆ ಸಿಕ್ಕಿಬಿಡುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಮೇಲಕ್ಕೆ ಹೋಗುತ್ತಲ್ಲ, ಎಲ್ಲಿಗೆ ಸ್ಯಾಟಲೈಟ್ಗೆ ಸಿಕ್ಬಿಡುತ್ತೆ. ಈಗ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗಿದ್ರು ಟವರ್ ಇನ್ಫಾರ್ಮೇಷನಿಂದ ಗೊತ್ತಾಯಿತು. ಪೇಜರ್ ಏನು ಅಂತಂದರೆ ಅದು ರೇಡಿಯೋ ತರಂಗದಿಂದ ಕೆಲಸ ಮಾಡುವಂಥದ್ದು. ಈಗ ನಾವು ರೇಡಿಯೋ ಯೂಸ್ ಮಾಡ್ತೀವಿ, ಅದಕ್ಕೆ ಸ್ಯಾಟಲೈಟ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಸ್ಯಾಟಲೈಟ್ ಇಲ್ಲದೆ ಇರುವಾಗ ಮೊಬೈಲ್ ಯೂಸ್ ಆಗೋದು ಇಂಟರ್ನೆಟ್ಟಿಂದ. ಈಗ ಸ್ಯಾಟಲೈಟ್, ಇಂಟರ್ನೆಟ್ ಎಲ್ಲವೂ ಕೂಡ ಏನಾಗುತ್ತೆ, ಲೆಬನಾನ್ನಲ್ಲಿ ಸಂಜೆ 3:45, ಭಾರತದಲ್ಲಿ ಸಂಜೆ 5:15. ಲೆಬನಾನ್ ರಾಜಧಾನಿ ಬೈರೂತ್ ಸೇರಿದಂತೆ ಹಲವೆಡೆ ಒಂದೇ ಕಾಲಕ್ಕೆ ಸ್ಫೋಟ. ಏನು ಯಾರು ಹೊರಗೆ ತಂದಿಟ್ಟಿರೋದಲ್ಲ, ಸೊಂಟದಲ್ಲಿ, ಕಿಸೆಯಲ್ಲಿ, ಕೈಯಲ್ಲಿರುವಂಥ ಪೇಜರ್ಗಳು ಏಕಾಏಕಿ ಸ್ಫೋಟಗೊಂಡವು. 1 ಗಂಟೆ ಕಾಲ ನಿರಂತರವಾಗಿ ಸ್ಫೋಟ ಸಂಭವಿಸಿತು. 9 ಜನ ಸತ್ತೋಗ್ಬಿಡ್ತಾರೆ, 2800 ಮಂದಿ ಗಾಯಗೊಳ್ತಾರೆ, ಆಸ್ಪತ್ರೆಗೆ ಸೇರ್ತಾರೆ. ಭಯೋತ್ಪಾದಕರಿಗೆ ಇದೀಗ ಮೊಬೈಲ್ ಬಳಸೋದಕ್ಕೆ ಭಯ ಶುರುವಾಗಿದೆ. 1996 ಹಮಾಸ್ ಉಗ್ರ ಯಾಹಿಯಾ, ಹಮಾಸ್ ಉಗ್ರ ಅಂದರೆ ಹಮಾಸ್ ಗೊತ್ತಲ್ಲ ನಿಮಗೆ, ಇಸ್ರೇಲ್ ವಿರೋಧಿ. ಹಮಾಸ್ ಯಾಹಿಯಾನ ಹತ್ಯೆ ನಡೆದಿತ್ತು. ಆಗ ಅವರೇನು ಮಾಡ್ತಾರೆ, ಇನ್ನು ಮುಂದೆ ಮೊಬೈಲ್ ಸ್ಫೋಟಗೊಂಡು ಸಾವಿಗೀಡಾಗ್ತಾನೆ, ಅಂದರೆ ಮೊಬೈಲ್ನ ಟಾರ್ಗೆಟ್ ಮಾಡಿರ್ತಾರೆ. ಈ ಉಗ್ರರಲ್ಲಿ ಏನು ಮಾಡ್ತಾರೆ, ಇನ್ನು ಮುಂದೆ ಮೊಬೈಲ್ ಬಳಸೋದಿಲ್ಲ ಅಂತ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಅವರು ಸಾವಿರಾರು ಪೇಜರ್ಗಳನ್ನು ಖರೀದಿ ಮಾಡ್ತಾರೆ. ಈ ಪೇಜರ್ಗಳನ್ನು ಖರೀದಿ ಮಾಡೋ ಗೊತ್ತಾಗ್ಬಿಡುತ್ತೆ ಅವರಿಗೆ. ಏನಪ್ಪ ಪೇಜರ್ಗಳು ಖರೀದಿ ಮಾಡ್ತಾರೆ ಅಂತ ಹೇಳುವಾಗ, ಆ ಪೇಜರ್ನ ಒಳಗಡೆ ಅಂದರೆ ಹಂಗೇರಿಯ ಇಸ್ತಾಂಬುಲ್ನಲ್ಲಿ ಅದು ರೆಡಿ ಆಗ್ತಾ ಇರುತ್ತೆ. ಒಂದೊಂದು ಪೇಜರ್ ಒಳಗಡೆ 3 ಗ್ರಾಮ್ ಸ್ಫೋಟಕಗಳನ್ನು ಹೆಂಗೋ ಗೊತ್ತಿಲ್ಲ ಇಸ್ರೇಲ್ ಹಾಕ್ಸತ್ತೆ. 3 ಗ್ರಾಮ್ ಸ್ಫೋಟಕ. ಆ 3 ಗ್ರಾಮ್ ಸ್ಫೋಟಕ ಈ 5000 ಮೊಬೈಲ್ಗಳ ಪೈಕಿ ಬಹುತೇಕ 3000 ಮೊಬೈಲ್ಗಳಲ್ಲ, 5000 ಮೊಬೈಲ್ಗಳಲ್ಲ ಆರ್ಡ್ರ್ ಕೊಟ್ಟಿರ್ತಾರಲ್ವ ಲೆಬನಾನಿಯರು, ಆ ಮೊಬೈಲಲ್ಲಿ ಆ ಪೇಜರ್ ಒಳಗಡೆ 3 ಗ್ರಾಮ್ ಸ್ಫೋಟಕ ಹಾಕಿರ್ತಾರೆ. ಇವತ್ತಿನ ಕಾಲಮಾನ ದಿನದಲ್ಲಿ ಅವ್ರೇನು ಮಾಡ್ತಾರೆ, ಆ ಪೇಜರ್ನ ಬ್ಯಾಟ್ರಿ ಇದೆಯಲ್ಲ ಅದನ್ನು ಬಿಸಿ ಮಾಡಿಸೋದು ಒಂದೇ ಕಾಲಕ್ಕೆ. ಈ ಬಿಸಿಯಾದ ತಕ್ಷಣ ಅದು ಸ್ಫೋಟ ಆಗುತ್ತೆ. ಸ್ಫೋಟ ಆದಾಗ ಅದರ ಒಳಗಡೆ ಸ್ಫೋಟಕ ಇರುತ್ತೆ, ಅದು ಸಾಕು. ಅದು ಬಾಂಬ್, ಒಬ್ಬರನ್ನು ಕೊಲ್ಲುವಂಥ ಬಾಂಬ್ ಅಥವಾ ಇಬ್ಬರನ್ನು ಕೊಲ್ಲುವಂಥ ಬಾಂಬ್ ಆಗಿ ಪರಿವರ್ತನೆ ಆಗುತ್ತೆ. ಪೇಜರ್ಗಳನ್ನೇ ಇಸ್ರೇಲ್ ಅಸ್ತ್ರವನ್ನಾಗಿ ಮಾಡಿಕೊಂಡ್ವು. ಕಳೆದ ತಿಂಗಳು 5000 ಪೇಜರ್ಗಳಲ್ಲಿ ಸ್ಫೋಟಕ ಇಟ್ಟಿತ್ತು. ಯಾರು? ಇವರೇ. ತೈವಾನಿಂದ ಆರ್ಡ್ರ್ ಮಾಡಿದರು. ತೈವಾನ್ ಹಂಗೇರಿಯ ಬುಡಾಪೆಸ್ಟಲ್ಲಿ ಇದನ್ನು ಮಾಡಿಸತ್ತೆ. ಆ ಕಂಪನಿ ಜೊತೆ ಅದು ಏನು ಸಂಬಂಧ ಮಾಡಿಕೊಂಡ್ರೋ ಗೊತ್ತಿಲ್ಲ. ಆ 5000 ಪೇಜರ್ ಒಳಗೆ ಕೂಡ 3 ಗ್ರಾಮ್ ಸ್ಫೋಟಕ ಇಟ್ಟು ಕಳಿಸ್ಬಿಟ್ರು. ಬಂಡುಕೋರರಿಗೆ ಹೋಗಿದೆ ಅಂತ ಗೊತ್ತಾಗಿದೆ ಅವರಿಗೆ. ಬಂಡುಕೋರರು ಸೊಂಟದಲ್ಲಿ ಸಿಕ್ಕಿಸ್ಕೊಂಡು, ಆ ಕಡೆ ಸಿಕ್ಕಿಸ್ಕೊಂಡು, ಕೈಯಲ್ಲಿ ಸಿಕ್ಕಿಸ್ಕೊಂಡು ಹೋಗ್ತಾರೆ. ಯಾವಾಗ ಅದರ ಬ್ಯಾಟ್ರಿಯನ್ನು ಬಿಸಿ ಮಾಡಿಸಿದ್ರೋ ಡಮ್ 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 ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ. ಹಾಗೇ ಈ ನಮ್ಮ ಮೊಬೈಲ್ ಇದೆಯಲ್ಲ, ಇದೇನು ಈಸಿ ಅಂದ್ಕೋಬೇಡಿ. ನಮಗೆ ಚೈನಾದಿಂದ ಬರುತ್ತೆ, ತೈವಾನಿಂದ ಬರುತ್ತೆ. ನಮ್ಮ ಬಹುತೇಕ ಮೊಬೈಲ್ಗಳು ಚೈನಾ ಸೆಟ್. ಏನಿಟ್ಟಿರ್ತಾರೆ ಗೊತ್ತಿಲ್ಲ. ಹಾಗಾಗಿ ದೇಶದ ಸುರಕ್ಷತಾ ದೃಷ್ಟಿಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳೋದು ಇದಕ್ಕೆ. ಏನಲ್ಲಿಂದ ಬಾಂಗ್ಲಾದೇಶದಿಂದ ಒಳಗೆ ಬರ್ತಾರೆ ಅಂತ ಹೇಳುವಾಗ ಯಾಕಪ್ಪ ಅಂತ ಪ್ರಶ್ನೆ ಮಾಡಬೇಕು ಅಂತ ಹೇಳೋದು ಇದಕ್ಕೆ. ಏನಾಗಿಲ್ಲ, ಈಗ ನಾಗಮಂಗಲದಲ್ಲಿ ಸ್ಫೋಟ ಆದಾಗ ಓಕೆ, ಏನು ಅಲ್ಲಿ ಬೆಂಕಿ ಹತ್ಕೋತು, ಗಲಾಟೆ ಆಯಿತು, ಅದು ಓಕೆ, ಊರಾದ್ರೆ ಅದು ಓಕೆ. ಕೇರಳದ PFI ಯಾಕೆ ಬರ್ತಾನೆ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ದೇಶದ ಸುರಕ್ಷತೆ ವಿಚಾರ ಅಂತ. ಇಲ್ಲಿ BJP ಕಾಂಗ್ರೆಸ್ ಅಂತ ಮಾಡಿದರೆ ಒಂದು ದಿವಸ ನಮ್ಮದು ಕೂಡ ಢಮ್ಮ ಆಗಿಬಿಡ್ಬೋದು. ಅದಕ್ಕೆ ಅವಕಾಶ ಕೊಡಬಾರ್ದು. ಓಕೆ, ಈ ಪೇಜರ್ ಸ್ಫೋಟಗೊಂಡಿದ್ದೇನು? ಈ ಹೆಜ್ಬುಲ್ಲಾ ಲೆಬನಾನ್ನಲ್ಲಿರುವ ಬಂಡುಕೋರರು ಇವರನ್ನು ಕಂಡ್ರೆ ಆಗಲ್ಲ ಯಾರಿಗೆ? ಇಸ್ರೇಲ್ಗೆ. ಇಸ್ರೇಲ್ ತನ್ನ ವಿರೋಧಿಗಳು ಎಲ್ಲಿದ್ದಾರೆ ಅವ್ರನ್ನ ಹೆಂಗಾದರೂ ಮಾಡಿ ಮಟ್ಟ ಹಾಕತ್ತೆ. ಈ ಲೆಬನಾನ್ನಲ್ಲಿರುವಂಥ ಬಂಡುಕೋರನ್ನ ಹೆಂಗೆ ಮಟ್ಟ ಹಾಕೋದು? ಈ ಲೆಬನಾನ್ನ ಬಂಡುಕೋರರು ತಮ್ಮ ಮಾಹಿತಿ ಗೊತ್ತಾಗಬಾರ್ದು ಅಂತೇಳಿ ಮೊಬೈಲ್ ಯೂಸ್ ಮಾಡೋದಿಲ್ಲ ಅವರು. ಸಾಧಾರಣವಾಗಿ ಯಾರು ಈಗ ಒಸಾಮಾ ಬಿನ್ ಲಾಡೆನ್ ಸತ್ತಾಗಲೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಮೆರಿಕ ಇದಕ್ಕೆ ಸಿಕ್ಕಿಬಿಡುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಮೇಲಕ್ಕೆ ಹೋಗುತ್ತಲ್ಲ, ಎಲ್ಲಿಗೆ ಸ್ಯಾಟಲೈಟ್ಗೆ ಸಿಕ್ಬಿಡುತ್ತೆ.
ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗಿದ್ರು ಟವರ್ ಇನ್ಫಾರ್ಮೇಷನಿಂದ ಗೊತ್ತಾಯಿತು. ಪೇಜರ್ ಏನು ಅಂತಂದರೆ ಅದು ರೇಡಿಯೋ ತರಂಗದಿಂದ ಕೆಲಸ ಮಾಡುವಂಥದ್ದು. ಈಗ ನಾವು ರೇಡಿಯೋ ಯೂಸ್ ಮಾಡ್ತೀವಿ, ಅದಕ್ಕೆ ಸ್ಯಾಟಲೈಟ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಸ್ಯಾಟಲೈಟ್ ಇಲ್ಲದೆ ಇರುವಾಗ ಮೊಬೈಲ್ ಯೂಸ್ ಆಗೋದು ಇಂಟರ್ನೆಟ್ಟಿಂದ. ಈಗ ಸ್ಯಾಟಲೈಟ್, ಇಂಟರ್ನೆಟ್ ಎಲ್ಲವೂ ಕೂಡ ಏನಾಗುತ್ತೆ, ಲೆಬನಾನ್ನಲ್ಲಿ ಸಂಜೆ 3:45, ಭಾರತದಲ್ಲಿ ಸಂಜೆ 5:15. ಲೆಬನಾನ್ ರಾಜಧಾನಿ ಬೈರೂತ್ ಸೇರಿದಂತೆ ಹಲವೆಡೆ ಒಂದೇ ಕಾಲಕ್ಕೆ ಸ್ಫೋಟ. ಏನು ಯಾರು ಹೊರಗೆ ತಂದಿಟ್ಟದಲ್ಲ, ಸೊಂಟದಲ್ಲಿ, ಕಿಸೆಯಲ್ಲಿ, ಕೈಯಲ್ಲಿರುವಂಥ ಪೇಜರ್ಗಳು ಏಕಾಏಕಿ ಸ್ಫೋಟಗೊಂಡವು. 1 ಗಂಟೆ ಕಾಲ ನಿರಂತರವಾಗಿ ಸ್ಫೋಟ ಸಂಭವಿಸಿತು. 9 ಜನ ಸತ್ತೋಗ್ಬಿಡ್ತಾರೆ, 2800 ಮಂದಿ ಗಾಯಗೊಳ್ತಾರೆ, ಆಸ್ಪತ್ರೆಗೆ ಸೇರ್ತಾರೆ. ಭಯೋತ್ಪಾದಕರಿಗೆ ಇದೀಗ ಮೊಬೈಲ್ ಬಳಸೋದಕ್ಕೆ ಭಯ ಶುರುವಾಗಿದೆ. 1996 ಹಮಾಸ್ ಉಗ್ರ ಯಾಹಿಯಾ, ಹಮಾಸ್ ಉಗ್ರ ಆದರೆ ಹಮಾಸ್ ಗೊತ್ತಲ್ಲ ನಿಮಗೆ, ಇಸ್ರೇಲ್ ವಿರೋಧಿ. ಹಮಾಸ್ ಯಾಹಿಯಾನ ಹತ್ಯೆ ನಡೆದಿತ್ತು. ಆಗ ಅವರೇನು ಮಾಡ್ತಾರೆ, ಇನ್ನು ಮುಂದೆ ಮೊಬೈಲ್ ಸ್ಫೋಟಗೊಂಡು ಸಾವಿಗೀಡಾಗ್ತಾನೆ, ಅಂದರೆ ಮೊಬೈಲ್ನ ಟಾರ್ಗೆಟ್ ಮಾಡಿರ್ತಾರೆ. ಈ ಉಗ್ರರಲ್ಲಿ ಏನು ಮಾಡ್ತಾರೆ, ಇನ್ನು ಮುಂದೆ ಮೊಬೈಲ್ ಬಳಸೋದಿಲ್ಲ ಅಂತ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಅವರು ಸಾವಿರಾರು ಪೇಜರ್ಗಳನ್ನು ಖರೀದಿ ಮಾಡ್ತಾರೆ. ಈ ಪೇಜರ್ಗಳನ್ನು ಖರೀದಿ ಮಾಡೋ ಗೊತ್ತಾಗ್ಬಿಡುತ್ತೆ ಅವರಿಗೆ. ಏನಪ್ಪ ಪೇಜರ್ಗಳು ಖರೀದಿ ಮಾಡ್ತಾರೆ ಅಂತ ಹೇಳುವಾಗ, ಆ ಪೇಜರ್ನ ಒಳಗಡೆ ಅಂದರೆ ಹಂಗೇರಿ, ಇಸ್ತಾಂಬುಲ್ನಲ್ಲಿ ಅದು ರೆಡಿ ಆಗ್ತಾ ಇರುತ್ತೆ. ಒಂದೊಂದು ಪೇಜರ್ ಒಳಗಡೆ 3 ಗ್ರಾಮ್ ಸ್ಫೋಟಕಗಳನ್ನು ಹೆಂಗೋ ಗೊತ್ತಿಲ್ಲ ಇಸ್ರೇಲ್ ಹಾಕ್ಸತ್ತೆ. 3 ಗ್ರಾಮ್ ಸ್ಫೋಟಕ. ಆ 3 ಗ್ರಾಮ್ ಸ್ಫೋಟಕ ಈ 5000 ಮೊಬೈಲ್ಗಳ ಪೈಕಿ ಬಹುತೇಕ 3000 ಮೊಬೈಲ್ಗಳಲ್ಲ, 5000 ಮೊಬೈಲ್ಗಳಲ್ಲ ಆರ್ಡ್ರ್ ಕೊಟ್ಟಿರ್ತಾರಲ್ವ ಲೆಬನಾನಿಯರು, ಆ ಮೊಬೈಲಲ್ಲಿ ಆ ಪೇಜರ್ ಒಳಗಡೆ 3 ಗ್ರಾಮ್ ಸ್ಫೋಟಕ ಹಾಕಿರ್ತಾರೆ. ಇವತ್ತಿನ ಕಾಲಮಾನ ದಿನದಲ್ಲಿ ಅವ್ರೇನು ಮಾಡ್ತಾರೆ, ಆ ಪೇಜರ್ನ ಬ್ಯಾಟ್ರಿ ಇದೆಯಲ್ಲ ಅದನ್ನು ಬಿಸಿ ಮಾಡಿಸೋದು ಒಂದೇ ಕಾಲಕ್ಕೆ. ಈ ಬಿಸಿಯಾದ ತಕ್ಷಣ ಅದು ಸ್ಫೋಟ ಆಗುತ್ತೆ. ಸ್ಫೋಟ ಆದಾಗ ಅದರ ಒಳಗಡೆ ಸ್ಫೋಟಕ ಇರುತ್ತೆ, ಅದು ಸಾಕು. ಅದು ಬಾಂಬ್, ಒಬ್ಬನನ್ನು ಕೊಲ್ಲುವಂಥ ಬಾಂಬ್ ಅಥವಾ ಇಬ್ಬರನ್ನು ಕೊಲ್ಲುವಂಥ ಬಾಂಬ್ ಆಗಿ ಪರಿವರ್ತನೆ ಆಗುತ್ತೆ. ಪೇಜರ್ಗಳನ್ನೇ ಇಸ್ರೇಲ್ ಅಸ್ತ್ರವನ್ನಾಗಿ ಮಾಡಿಕೊಂಡ್ವು. ಕಳೆದ ತಿಂಗಳು 5000 ಪೇಜರ್ಗಳಲ್ಲಿ ಸ್ಫೋಟಕ ಇಟ್ಟಿತ್ತು. ಯಾರು? ಇವರೇ. ತೈವಾನಿಂದ ಆರ್ಡರ್ ಮಾಡಿದರು. ತೈವಾನ್ ಹಂಗೇರಿಯ ಬುಡಾಪೆಸ್ಟಲ್ಲಿ ಇದನ್ನು ಮಾಡಿಸುತ್ತೆ. ಆ ಕಂಪನಿ ಜೊತೆ ಅದು ಏನು ಸಂಬಂಧ ಮಾಡಿಕೊಂಡ್ರೋ ಗೊತ್ತಿಲ್ಲ. ಆ 5000 ಪೇಜರ್ ಒಳಗೆ ಕೂಡ 3 ಗ್ರಾಮ್ ಸ್ಫೋಟಕ ಇಟ್ಟು ಕಳಿಸ್ಬಿಟ್ರು. ಬಂಡುಕೋರರಿಗೆ ಹೋಗಿದೆ ಎಂದು ಗೊತ್ತಾಗಿದೆ ಅವರಿಗೆ. ಬಂಡುಕೋರರು ಸೊಂಟದಲ್ಲಿ ಸಿಕ್ಕಿಸ್ಕೊಂಡು, ಆ ಕಡೆ ಸಿಕ್ಕಿಸ್ಕೊಂಡು, ಕೈಯಲ್ಲಿ ಸಿಕ್ಕಿಸ್ಕೊಂಡು ಹೋಗ್ತಾರೆ. ಯಾವಾಗ ಅದರ ಬ್ಯಾಟ್ರಿಯನ್ನು ಬಿಸಿ ಮಾಡಿಸಿದ್ರೋ ಡಮ್ 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 ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ. ಹಾಗೇ ಈ ನಮ್ಮ ಮೊಬೈಲ್ ಇದೆಯಲ್ಲ, ಇದೇನು ಈಸಿ ಅಂದ್ಕೋಬೇಡಿ. ನಮಗೆ ಚೈನಾದಿಂದ ಬರುತ್ತೆ, ತೈವಾನಿಂದ ಬರುತ್ತೆ. ನಮ್ಮ ಬಹುತೇಕ ಮೊಬೈಲ್ಗಳು ಚೈನಾ ಸೆಟ್. ಏನಿಟ್ಟಿರ್ತಾರೆ ಗೊತ್ತಿಲ್ಲ. ಹಾಗಾಗಿ ದೇಶದ ಸುರಕ್ಷತಾ ದೃಷ್ಟಿಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳೋದು ಇದಕ್ಕೆ. ಏನಲ್ಲಿಂದ ಬಾಂಗ್ಲಾದೇಶದಿಂದ ಒಳಗೆ ಬರ್ತಾರೆ ಅಂತ ಹೇಳುವಾಗ ಯಾಕಪ್ಪ ಅಂತ ಪ್ರಶ್ನೆ ಮಾಡಬೇಕು ಅಂತ ಹೇಳೋದು ಇದಕ್ಕೆ. ಏನಾಗಿಲ್ಲ, ಈಗ ನಾಗಮಂಗಲದಲ್ಲಿ ಸ್ಫೋಟ ಆದಾಗ ಓಕೆ, ಏನು ಅಲ್ಲಿ ಬೆಂಕಿ ಹತ್ಕೋತು, ಗಲಾಟೆ ಆಯಿತು, ಅದು ಓಕೆ, ಊರಾದ್ರೆ ಅದು ಓಕೆ. ಕೇರಳದ PFI ಯಾಕೆ ಬರ್ತಾನೆ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ದೇಶದ ಸುರಕ್ಷತೆ ವಿಚಾರ ಅಂತ. ಇಲ್ಲಿ BJP ಕಾಂಗ್ರೆಸ್ ಅಂತ ಮಾಡಿದರೆ ಒಂದು ದಿವಸ ನಮ್ಮದು ಕೂಡ ಢಮ್ಮ ಆಗಿಬಿಡ್ಬೋದು. ಅದಕ್ಕೆ ಅವಕಾಶ ಕೊಡಬಾರ್ದು. ಓಕೆ.